ಸಮುದ್ರ ಇದೆ, ಸಮುದ್ರ ಒಳಗಡೆ ತುಂಬಾ ಜೀವರಾಶಿಗಳಿವೆ. ಅಲ್ಲಿ ಒಳಗಡೆ ಹೋಗುತ್ತೆ ಎಷ್ಟು ಜೀವರಾಶಿಗಳು, ಇಷ್ಟು ಲೋಕಗಳಿದೆಯಾ, ಆಚೆ ಬಂದ ತಕ್ಷಣ ಇದೆಯಾ ಒಂದು ಸಮುದ್ರ ಮಾತ್ರ. ಅದೇ ತರ ಯುವರ್ ವ್ಯೂ ವಿಲ್ ಚೇಂಜ್, ಅದು ಸತ್ಯ. ಬಟ್ ನೆವರ್ ಚೇಂಜ್. ಸತ್ಯ ಅಂದ್ರೆ ಯು ಆರ್ ದಟ್ ಯೂನಿವರ್ಸ್, ಯು ಆರ್ ದ ಯೂನಿವರ್ಸ್. ಇವತ್ತು ಹೇಳಿ ಎಲ್ಲಿದ್ರು ಅವರು? He is in his old natural original existence. He became universe. ಲಿಮಿಟೇಷನ್ಸ್ ಇಂದ ಅನ್ಲಿಮಿಟೆಡ್ ಆಗಿರ್ತಾರೆ ಅಷ್ಟು. ಏನೋ ಡೌಟ್ ಇದೆಯಾ? ಬಟ್ ಇನ್ನೊಂದು ಡೌಟ್ ಇದೆ, ನನ್ನ ಅಸ್ತಿತ್ವ ಲಯ ಆಗಿದ ತಕ್ಷಣ ನನ್ನ ಅಸ್ತಿತ್ವ ಇರುತ್ತಾ ಇರಲ್ವಾ? ಹರಿಕೃಷ್ಣ ಮೋಕ್ಷ ಆಗಿದ ತಕ್ಷಣ ಐ ಬಿಕೇಮ್ ಯೂನಿವರ್ಸ್. ನಾನು ಇಲ್ಲಿ. This is the paradox of the spirituality. If you want to take again birth, now separate ಆಗ್ಬೋದು with connection. If I don't want, ತಿರುಗ ಲೈವ್ ಆಗ್ತದೆ, ನನ್ನ ಕೈಯಲ್ಲಿ ಇರುತ್ತೆ. ಸೊ ನೀವು ತುಂಬಾ ದಿನ ಮಲ್ಕೊಂಡಿದ್ರೆ ಬೋರ್ ಆಗುತ್ತೆ, ಏನನ್ನ ಮಾಡ್ಬೇಕು ಕೆಲಸ, ಇಲ್ಲ ಅಂದ್ರೆ ಇಚ್ಚಿಂಗ್ ಆಗ್ತದೆ. ಏನನ್ನ ಕೆಲಸ ತುಂಬಾ ಮಾಡಿದ್ರೆ ಟೈರ್ಡ್ ಆಗಿದ್ದೆ, ನಾನು ಮಲ್ಕೋಬೇಕು. ದಟ್ಸ್ ವೈ ಸ್ಪಿರಿಚುಯಾಲಿಟಿ ಇಸ್ ಪ್ಯಾರಾಡಾಕ್ಸ್. ಸಮಾಧಿ ಬೇಕಂತ ಅನ್ಸುತ್ತೆ, ಸಮಾಧಿಗೆ ಹೋದ ತಕ್ಷಣ ಕ್ರಿಯೇಷನ್ ಮಾಡ್ಬೇಕನ್ಸುತ್ತೆ. ಇಫ್ ಯು ನೋ ಬೋತ್ ಸೈಡ್ ಕಾಯಿನ್, ಈ ಕಡೆ ಆ ಕಡೆ ಎರಡು ಕಡೆ ಗೊತ್ತಾಗಿದ್ರೆ ದೆನ್ ಯು ಆರ್ ಲಿಬರೇಟೆಡ್. ಬರೀ ಸಮಾಧಿ ಋಷಿ ಅಂದ್ರೆ ಯು ಆರ್ ಆಫ್ ಅಂಡ್ ಲೇಟ್. ನಮ್ಗೆ ಸಂಸಾರ ಗೊತ್ತು, ಸಮಾಧಿ ಗೊತ್ತು ಅಂದ್ರೆ ಯು ಆರ್ ಫುಲ್. ಯಾಕೆ ಎಷ್ಟು ಜನಕ್ಕೆ ಗೊತ್ತು ಕೌಲಾಚಾರ ಅಂತ ಇದೆ, ವಾಮಾಚಾರ ಅಂತ ಇದೆ ಅಂತ? ಕಾಮಾಖ್ಯ ಟೆಂಪಲ್ ಅಲ್ಲಿ ಮಾಡ್ತಾರೆ. ವಾಟ್ ಈಸ್ ವಾಮಾಚಾರ? ಕೌಲಾಚಾರ ಅಂದ್ರೆ ಇಫ್ ಯು ಆರ್ ಬಿಲೀವಿಂಗ್ ಇದು ಮಾಡಿದ್ರೆ ಇದು ಬರುತ್ತೆ ಅಂದ್ರೆ ಅದು ಮಾಡಿದ್ರೇನೆ ಬರುತ್ತೆ. ಯುವರ್ ಮೈಂಡ್ ಈಸ್ ಮ್ಯಾಜಿಕ್. Okay, I will explain 5 minutes. ಕೂತ್ಕೊಳ್ಳಿ. ಪೂಜೆ ಕೋಟಿ ಸಮಂ ಜಪಂಗ ಸ್ತೋತ್ರ. ಕೋಟಿ ಸ್ತೋತ್ರ ಸಮೋ ಅಪ್ಪಡೆ ಧ್ಯಾನ ಜಪ. ಕೋಟಿ ಜಪ ಸಮೋ ಯಜ್ಞ. ಕೋಟಿ ಯಜ್ಞ ಸಮೋ ಧ್ಯಾನ. ಅಂದ್ರೆ ಸ್ತೋತ್ರ, ಪೂಜಾ, ಯಜ್ಞಗೆ ಫಲ ಇದೆ, ಬಟ್ ವಿಚ್ ಈಸ್ ದ ಹೈಯೆಸ್ಟ್? ಒಂದು ನನಗೆ ಎದೆ ನೋವು ಬರ್ತಾ ಇದೆ. ಆಯುರ್ವೇದ, ಯುನಾನಿ, ಸಿದ್ಧ, ಮೂಲಿಕ, ಅಲೋಪತಿ ಎಲ್ಲ ಇದೆ. ಬೇರೆಯವರು ಐ ಗೆಟ್ ಕ್ಯೂರ್. ನನ್ಗೆ ಬುದ್ಧಿ ಇದ್ರೆ ಐ ಸೆಲೆಕ್ಟ್. 6 types ಆಫ್ ಹೀಲಿಂಗ್ ಮೆಥಡ್ಸ್ ಇದೆ, ಗೊತ್ತಲ್ವಾ? ಆಯುರ್ವೇದ, ಯುನಾನಿ, ಸಿದ್ಧ ಇವೆಲ್ಲ. ಅದೇ ತರ ಪೂಜಾ, ಮಂತ್ರ, ಜಪ, ಧ್ಯಾನ, ಸೊ ಎಲ್ಲ ವರ್ಕ್ ಆಗುತ್ತೆ. ಹೌ ದೇ ವಿಲ್ ವರ್ಕ್? ಪೂಜಾ ಅಂದ್ರೆ ಏನು? ಪೂಜಾಕ್ಕೆ ಒಂದು ಪ್ರಾಸೆಸ್ ಇದೆ. ಪೂಜಾ ಮಾಡ್ಬೇಕಂದ್ರೆ ಷೋಡೋಪಚಾರಾಸ್, ಒಂದು ಆಸನ, ಒಂದು ಪ್ರತಿಮೆ, ಒಂದು ಯಜ್ಞೋಪವೀತ, ಒಂದು ಸ್ವೀಟು ನೈವೇದ್ಯ, ಒಂದು ಮಂತ್ರ, ತಿರ್ಗಾ ಒಂದು ಸ್ತೋತ್ರ, ಒಂದು ಆವಾಹನ, ಒಂದು ಪ್ರದಕ್ಷಿಣ, ಕರ್ಪೂರ, ನೈವೇದ್ಯ, ಇವೆಲ್ಲ ಷೋಡೋಪಚಾರಗಳು. ಸೊ ಎಷ್ಟು ಜನ ಕರೆಕ್ಟ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ? ಷೋಡೋಪಚಾರ. ಸೊ ಅಲ್ಲಿ ಆವಾಹನ ಅಂತ ಇದೆ ಅಲ್ವಾ? ನಿಮ್ ಬಾಡಿಯಲ್ಲಿ ಆವಾಹನ ಮಾಡ್ತಾ ಇದ್ದೀರಾ, ವಿಗ್ರಹದಲ್ಲಿ ಆವಾಹನ ಮಾಡ್ತಾ?
ಎನರ್ಜಿ ವಿಗ್ರಹ ಬಂದ್ರೆ ಒಳ್ಳೇದಾಗತ್ತೆ, ನಿಮ್ ಮೇಲೆ ಬಂದ್ರೆ ಒಳ್ಳೇದಾಗಲ್ಲ. ಸೊ ಯೂನಿವರ್ಸ್ ಅಲ್ಲಿ ಕಾನ್ಶಿಯಸ್ನೆಸ್ ಈಸ್ ಫಾಲೋಡ್ ಬೈ ಯುವರ್ ಥಾಟ್. ಎನರ್ಜಿ ಅನ್ನೋದು ಯೂನಿವರ್ಸ್ ಅಲ್ಲಿ ಇರೋ ಎನರ್ಜಿ ನಿಮ್ಮ ಥಾಟ್ ಇಂದ, ಕಾನ್ಶಿಯಸ್ ಇಂದ ಏನು ಬರುತ್ತೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನೋಡಿ, ಎಲ್ಲ ದೇವತೆಗಳಿಗೆ ನೀವು ಸರ್ವ ದುಃಖ ನಿವಾರಣಿ, ಸರ್ವವರ ಪ್ರಸಾದಿನಿ, ನೀವೇ ಜಗತ್ತು, ನಿಮ್ಮ ಶಕ್ತಿ ಇಲ್ಲ ಅಂದ್ರೆ ಇನ್ನು ಏನೂ ಇಲ್ಲ, ಎಲ್ಲರೂ ನಿಮ್ಮಿಂದಾನೇ ಬಂದಿದ್ದಾರೆ ಅಂದ್ರೆ ಏನು? ಐ ಆಮ್ ಲೋಡಿಂಗ್, ಐ ಆಮ್ ಪ್ರೋಗ್ರಾಮಿಂಗ್ ದಟ್ ಎನರ್ಜಿ. ನನ್ಗೆ ಏನ್ ಬೇಕಾಗತ್ತೆ? ನಿಮ್ಗೆ ಲಕ್ಷ್ಮಿ ಬೇಕಂದ್ರೆ ನೀವೇ ಅಷ್ಟಲಕ್ಷ್ಮಿ, ನೀವೇ ಇದೆಲ್ಲ. ಯಾರು ಹೇಳ್ತಾ ಇದ್ದೀನಿ ನಾನು? ಭಾವನಾ ಯದ್ಭಾವ ತದ್ಭವತಿ. ಭಾವನ ಲೇನಿ ಪೂಜಾ ದೂರದೃಷ್ಟಿ ಬನ್ನಿ. ಅಂದ್ರೆ ಇಫ್ ಯು ಡೋಂಟ್ ನೋ ದ ಸೈನ್ಸ್, ಯು ಆರ್ ಲೋಡಿಂಗ್. ಅಂದ್ರೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದೀನಿ ಆ ಎನರ್ಜಿಗೆ ಏನ್ ಮಾಡಬೇಕು ನನ್ಗೋಸ್ಕರ. ಈ ಎನರ್ಜಿ ಇಟ್ ಈಸ್ ಕಾಲ್ಡ್ ಸಂಕಲ್ಪ ಧ್ಯಾನ. ಪೂಜಾ ಇಸ್ ಆಲ್ಸೋ ಒಂದು ಸಂಕಲ್ಪ, ಧ್ಯಾನ ಅಲ್ಲ ಸಂಕಲ್ಪ. ಓಕೆನಾ? ಅಧಿಕಂತ ಜಪ, ಒಂದು ಏನ್ ಬೇಕೋ ಇಮ್ಯಾಜಿನ್ ಮಾಡು. ಈ ಮಂತ್ರ ಮಾಡಿದ್ರೆ ರಾಮ 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 ಮಾಡಿದ್ರೆ ರಾವಣಾಸನ ಬರ್ತಾರೆ, ಸಪೋಸ್ ಎಕ್ಸಾಂಪಲ್. ನಾನು ಇದು ಮಾಡಿದ್ರೆ ನನ್ಗೆ ಮೋಕ್ಷ ಸಿಗುತ್ತೆ ಅಂತ ಇಫ್ ಯು ಆರ್ ಬಿಲೀವಿಂಗ್ ಇಟ್. ತಿರ್ಗಾ ದ ಪವರ್ ಆಫ್ ರಿಪಿಟೇಷನ್ ಅಂತ ಇರುತ್ತೆ ಅಲ್ವಾ, ಮೈಂಡ್ಗೆ ಪವರ್ ಆಫ್ ರಿಪಿಟೇಷನ್ ಇದೆ. ಆ ಮಂತ್ರದಿಂದ ಒಂದು GPS ಅಂತ ಒಂದು ರಿಲೀಸ್ ಆಗುತ್ತೆ. ಸೊ ನೀವು ಎಲ್ಲಿದ್ದೀವಿ ಅಂತ ನಾನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಒಂದು GPS ಸಿಸ್ಟಮ್. ಅದೇ ತರ ನಮ್ಮ ಫ್ರೀಕ್ವೆನ್ಸಿಯಿಂದ ಒಂದು ಜನರೇಟ್ ಆಗುತ್ತೆ. ಭಾವನಾನು ಇಂಪಾರ್ಟೆಂಟ್. ಭಾವನೆ ಜೊತೆಗೆ ಮಂತ್ರ. ನನ್ಗೆ ಏನು ಬೇಡ, ರಾಮ ರಾಮ ಬರಿ ಸಾಕಂದ್ರೆ ನಿಮ್ಗೇನು ಆಗಲ್ಲ. ಯೂನಿವರ್ಸ್ ಈಸ್ ಅಬ್ಸಲ್ಯೂಟ್. ಕಾನ್ಶಿಯಸ್ ಇಂದ ಏನು ಬೇಕು ಅಂತ ಹೇಳ್ತೀವೋ ಅದು ಮಾತ್ರ ಒಂದು GPS ಸ್ಟಾರ್ಟ್ ಆಗುತ್ತೆ, ಜಪ. ಓಕೆ, ಈ ಮಂತ್ರ ಇಷ್ಟು ಸರ ಮಾಡಿದ್ರೆ ಇವು ಎಫೆಕ್ಟ್ ಬರುತ್ತೆ ಅಂತ ಮಾಡುತ್ತೆ. ಪೂಜಾ, ಮಂತ್ರ, ಯಜ್ಞದಲ್ಲಿ ಯಜ್ಞ ಯಾವ ತರ ಮಾಡ್ತಾರೆ? ಒಂದು ರಾಜನ ಇರ್ತಾನೆ, ಈ ವರ್ಷ ಬರ್ತಾ ಇಲ್ಲ, ಎಲ್ಲರನ್ನು ಒಂದು ಜಾಗದಲ್ಲಿ ಕೂರಿಸಿ ಒಂದು ಸಂಕಲ್ಪ, ವರ್ಷ ಬರಬೇಕು, ಬಂದಿದೆ, ಎಂಜಾಯ್ ಮಾಡಿ ಅಂತ ಕೂತ್ಕೊಳ್ಳಿ, ಇಮ್ಯಾಜಿನ್ ಮಾಡಿ ಅಂತ ಹೇಳಿ ಯೋಜನೆ. ಸೊ ವಾಟ್ ಇಸ್ ದ ಬೇಸ್ ಫಾರ್ ಯಜ್ಞ? ನಿಮ್ ಥಾಟೆ. ಓಕೆ, ದೆನ್ ವಾಟ್ ಇಸ್ ಎ ಧ್ಯಾನ? ಮೆಡಿಟೇಷನ್ ಅಂದ್ರೆ ಏನು? ಕೋಟಿ ಯಜ್ಞ ಸಮ ಧ್ಯಾನ. ಯಾಕೆ? ಕ್ಲಾರಿಟಿ. ಇಲ್ಲಿ ತುಂಬಾ ಜನ ಈ ಯಜ್ಞದಲ್ಲಿ ಬರ್ತಾರಲ್ವಾ, ಎಲ್ಲರೂ ಒಂದೇ ಥಾಟಲ್ಲಿ ಇರಬೇಕು. ನಾವು ನೋಡಕ್ಕೆ ಅಂತಾರೆ. ಪುಸ್ತಕ ಇದೆ, ಪುತ್ರ ಕಾಮೇಷ್ಟಿ ಯೋಗ. ನಮ್ಗೆ ಈ ಒಂದು ಪುತ್ರಿಗೆ ಇಲ್ಲಿ ಇರ್ಬೇಕು, ಒಂದ್ ಮಕ್ಕಳು ಬೇಕು ಅಂದ್ರೆ ಎಲ್ಲರೂ ಓಕೆನಾದ್ರೆ ಅಂತಾರೆ. ಒಳಗಡೆ ಏನಿರುತ್ತೆ? ಐದು ಮುಖ ಪುತ್ರ ಕಾಮೇಷ್ಟಿ. ತುಂಬಾ ವರ್ಷದಿಂದ ಬರ್ತಾನೆ ಇಲ್ಲ ಮಳೆ, ಇವತ್ತು ಯಾಕೆ ಬರುತ್ತೆ? ಸೊ ಸಂಕಲ್ಪ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ಧ್ಯಾನದಲ್ಲಿ ಯು ಕ್ಯಾನ್ ಆನ್ಸರ್ಬಲ್ ಟು ಯುವರ್ ಸೆಲ್ಫ್. ಇನ್ನೊಂದು ಮೋಕ್ಷನೂ ಧ್ಯಾನದಿಂದ ಬರುತ್ತೆ, ಸಂಕಲ್ಪದಿಂದ ಬರುತ್ತಾ? ಮಂತ್ರದಲ್ಲಿ, ಯಂತ್ರದಲ್ಲಿ ಅಲ್ಲಿ ಮೈಂಡ್ ಝೀರೋ ಆಗಲ್ಲ. ಈಸ್ ದೇರ್ ಎನಿ ವೇ ಟು ಎನ್ಲೈಟ್? ಧ್ಯಾನ ಬಿನ ముక్తి నాస్తి. ధ్యానం లేదంటే ముక్తి లేదు, మోక్షమే లేదు. ఇస్ దేర్ ఎనీ వే? ಸಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನೋ ಗೊತ್ತಾ? DNA ಅಂತ ಇದೆ ಅಲ್ವಾ ನಮ್ ಬಟ್ಟೆ. ಯಾರಿಗೂ ಕೊಡಬಾರ್ದು ನೆಗೆಟಿವ್ ಪೀಪಲ್ಗೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ. ಸೊ ಓಲ್ಡನ್ ಏಜ್ ಅಲ್ಲಿ ಜಸ್ಟ್ ಫಾರ್ ನಾಲೆಡ್ಜ್ ಪರ್ಪಸ್, ಬ್ಲ್ಯಾಕ್ ಮ್ಯಾಜಿಕ್ ಯಾವ ತರ ವರ್ಕ್ ಆಗುತ್ತೆ? ಈಚ್ ಅಂಡ್ ಎವ್ರಿ ಸೆಲ್, ಪ್ರತಿಯೊಂದು ಕಣ ನಿಮ್ ದೇಹದಲ್ಲಿ ರಿಪ್ರೆಸೆಂಟ್ ಯು.
ಏನನ್ನ ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿದ್ರೆ ನಿಮ್ಗೆ ಏನೋ ಒಂದು ಹೇರ್ ಫಾಲಿಕಲ್ ಸಿಕ್ಕಿದ್ರೆ ಸಾಕು ಇದು ಇವ್ರದ್ದು ಅಂತ ಐಡೆಂಟಿಫೈ ಮಾಡ್ಬೋದು. ಅಂದ್ರೆ ಏನು ಅರ್ಥ? ಈಚ್ ಅಂಡ್ ಎವ್ರಿ ಸೆಲ್ ಹ್ಯಾವಿಂಗ್ ಎಂಟೈರ್ ಇನ್ಫಾರ್ಮೇಶನ್ ಅಬೌಟ್ ಯು. ಪ್ರತಿ ಒಂದು ಕಣದಲ್ಲಿ ಇನ್ಫಾರ್ಮೇಶನ್ ಇದೆ. ನಿಮ್ದು ಒಂದು ಕಣ ತಗೊಂಡು ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ. ಒಂದೇ ಕಣದಲ್ಲಿ 2 ಪಾರ್ಟ್ಸ್ ಮಾಡಿ ಈ ಗ್ರಹದಿಂದ ಇನ್ನೊಂದು ಗ್ರಹದಿಂದ ಇನ್ನೊಂದು ಇಟ್ಕೊಂಡು ಇದು ಏನನ್ನ ಚೇಂಜಸ್ ಮಾಡಿದ್ರೆ ಅಲ್ಲಿ ಈ ಚೇಂಜಸ್ ಅಲ್ಲಿ ಸೇಮ್ ಟೈಮಲ್ಲಿ ಆಗ್ತಾ ಇತ್ತು. ಅಂದ್ರೆ 2 ಕಣಗಳು ಜೀವ ಅಲ್ಲಿ ಇರಬೇಕು, ಡೆಡ್ ಸೆಲ್ಸ್ ಏನು ಮಾಡಕ್ಕಾಗಲ್ಲ. ಜೀವ ಇರಬೇಕು, ಅದು ಒಂದೇ ಕಣದಿಂದ 2 ಪಾರ್ಟ್ಸ್ ಆಗಬೇಕು. ಅದೇ ತರ ನಿಮ್ಮ ಬಾಡಿಯಲ್ಲಿ ನಾವು ಹೇರ್ ಫಾಲಿಕ್ಯುಲರ್ ಸ್ಕಿನ್ ತಗೊಂಡೋಗಿ ಅದು ಆರ ಚೇಂಜ್ ಮಾಡಿದ್ರೆ ನಿಮ್ದು ಚೇಂಜಸ್ ಆಗುತ್ತೆ. ದಟ್ ಈಸ್ ಬ್ಲಾಕ್ ಮ್ಯಾಜಿಕ್. ಇಫ್ ಯು ಯೂಸ್ ಫಾರ್ ಬ್ಲಾಕ್ ಇಟ್ಸ್ ಬ್ಲಾಕ್ ಮ್ಯಾಜಿಕ್, ಇಫ್ ಯು ಯೂಸ್ ಫಾರ್ ವೈಟ್ ಇಟ್ಸ್ ವೈಟ್ ಮ್ಯಾಜಿಕ್. ಸೊ ಆಕ್ಚುಲಿ ಇವತ್ತು ಆ ಟೆಕ್ನಾಲಜಿ ನಾವು ರೇಡಿಯಾನಿಕ್ಸ್ ಅಂತ ಇದೆ. ಏನು ರೇಡಿಯಾನಿಕ್ಸ್? ಪ್ರತಿಯೊಂದು ಆರೋಗ್ಯವಾಗಿರ್ಬೇಕಂದ್ರೆ ಒಂದು ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ನಾವು ನಿಮ್ ಫೋಟೋ ಆಗ್ಲಿ ಒಂದು ಹೇರ್ ಫಾಲಿಕಲ್ ಆಗ್ಲಿ ತಗೊಂಡು ಇಲ್ಲಿ ಚೇಂಜ್ ಮಾಡಿದ್ರೆ ನಿಮ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ದಟ್ ಈಸ್ ರೇಡಿಯಾನಿಕ್ಸ್ ಮಿಷನ್ಸ್ ಅಂತ ಇವಾಗಲೂ ಬರ್ತಾ ಇದೆ. ಸ್ಟಿಲ್ ಕಂಪ್ಲೀಟ್ ಆಗಿ ಮಾಡಿಲ್ಲ, ಟ್ರಯಲ್ಸ್ ಎರರ್ಸ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೆ ನಾವು ಯೂಸ್ ಮಾಡಿರೋ ಬಟ್ಟೆಗಳು ನಮ್ ಬಾಡಿ ಅವ್ರು ಕೊಟ್ಟಿದ್ರೆ ಎಫೆಕ್ಟ್ ಆಗುತ್ತೆ ಅಂತ. ಇಫ್ ಯು ಆರ್ ಸ್ಟ್ರಾಂಗ್ ಎನಫ್ ಏನಾಗುತ್ತೆ? ಏನಾಗಲ್ಲ. ಇಫ್ ಯುವರ್ ಅರ ಇಸ್ ಸ್ಟ್ರಾಂಗ್, ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ನಿಮ್ಗೆ ಬರಲ್ಲ. ಬಿಲೀವ್ ಸಿಸ್ಟಮ್ ಅಲ್ಲ. ಇಫ್ ಯುವರ್ ಅರ ಇಸ್ ಸ್ಟ್ರಾಂಗ್, ಬೆಳಗಿದೆ ಅಂದ್ರೆ ಕತ್ತಲು ಬರಲ್ಲ. ಮುಖ್ಯ ಉದ್ದೇಶ ಏನಂದ್ರೆ ಆಸ್ಟ್ರಾಲಜಿ ಇಸ್ ದೇರ್ ಫಾರ್ ಎನ್ಲೈಟ್ಮೆಂಟ್, ನಾಟ್ ಫಾರ್ ಜ್ಯೋತಿಷ್ಯ. ಇಟ್ಸ್ ನಾಟ್ ಫಾರ್ ಫಾರ್ಚೂನ್ ಟೆಲ್ಲಿಂಗ್. ನಿಮ್ಗೆ ಓಕೆ, ಕಾರು ವೆಹಿಕಲ್ಸ್ ಎಲ್ಲ ರೀಸೆಂಟ್ ಆಗಿ ತಾನೇ ನಾವು ಇನ್ವೆಂಟ್ ಮಾಡಿರೋದು. ನಿಮ್ಗೆ ಯೋಗ ಹೇಗಿದೆ ಅಂದ್ರೆ ನಿಮ್ಗೆ 4 ವೀಲರ್ ಬರುತ್ತೆ ನೆಕ್ಸ್ಟ್ ಮಂತ್. ಆ ಋಷಿ ಮಹರ್ಷಿಗೆ ನಮ್ ಕಾರ್ ಬರುತ್ತೆ ಅಂತ ಅವ್ರಿಗೆ ಹತ್ರ ಗೊತ್ತು. ಸೊ ಜಾತಕ ಅನ್ನೋದು ಏನು ಅಂದ್ರೆ ಇಟ್ ಈಸ್ 12 ಚಕ್ರಾಸ್ ಇಂಟರ್ ಕನೆಕ್ಟೆಡ್ ವಿತ್ 12 ಪ್ಲಾನೆಟ್ಸ್, ಇಂಟರ್ ಕನೆಕ್ಟೆಡ್ ವಿತ್ 12 ಹೌಸಸ್. ನಾವು ಒಂದು ರಿವರ್ ಅಲ್ಲಿ ನನ್ಗೆ ಸ್ವಿಮ್ಮಿಂಗ್ ಬಂದಿಲ್ಲ, ನನ್ಗೆ ನಾವು ಸೈಲೆಂಟ್ ಆಗಿದೆ, ಆ ಪ್ರವಾಹ ಯಾವ ತರ ಇರುತ್ತೋ ಆ ತರ ಹೋಗ್ತಾ ಇರ್ತೀನಿ, ಹೌದಾ? ನನ್ಗೆ ಸ್ವಿಮ್ಮಿಂಗ್ ಬಂದ್ರೆ ನಮ್ ಇಷ್ಟ, ನಾನು ಈ ಕಡೆ ಹೋಗ್ಬೋದು ಆ ಕಡೆ ಹೋಗೋದು ನಮ್ ಕೈಯಲ್ಲಿ ಇರುತ್ತೆ. ಇಫ್ ಯು ಆರ್ ನಾರ್ಮಲ್ ಫೆಲೋ, ನಿಮ್ ಚಕ್ರದ ಮೇಲೆ ಆ ಗ್ರಹ ಪ್ರಭಾವ ಇಲ್ಲೇ ಇರುತ್ತೆ. ಯಾಕಂದ್ರೆ ಯೂನಿವರ್ಸ್ ಇಸ್ ಇಂಟರ್ ಕನೆಕ್ಟೆಡ್. ఒక్క యోగికి జ్ఞానికి మాత్రం జాతకం పనిచేయదు. వై? బికాಸ್ ಯಾಕಂದ್ರೆ ಚಕ್ರಾಸ್ ಎನರ್ಜಿ ಅನ್ನೋದು ನಮ್ ಕೈಯಲ್ಲಿದೆ. ಟೈಮ್ ಆಕ್ಚುಲಿ ಹೂ ಇನ್ವೆಂಟೆಡ್ ದ ಟೈಮ್? ಸಿ, ಇವರು ಇಷ್ಟೇ ವರ್ಷ ಈ ಟೈಮಲ್ಲಿ ಈ ಸೆಕೆಂಡ್ ಅಲ್ಲಿ ಬಿಡ್ತಾರೆ ಬಾಡಿ ಅಂತ ಯಾವ ಜ್ಯೋತಿಷ್ಯದಲ್ಲಿದೆ? ಯಾಕಂದ್ರೆ ಡೆತ್ ಅನ್ನೋದು ರಿಲೇಷನ್ ಡೆತ್ಗೆ. ಸೊ 15 per minute ಅಂತ ಕ್ಯಾಲ್ಕುಲೇಟ್ ಮಾಡಿ, ಪರ್ ಡೇ 21,600 ಅಂತ ಕ್ಯಾಲ್ಕುಲೇಟ್ ಮಾಡಿ, ಇಷ್ಟು ಬ್ರೆತ್ಸ್ ಇದೆ ಇವ್ರಿಗೆ ಅಂತ ಆವರೇಜ್ ಆಗಿ ಹೇಳಕ್ ಆಗತ್ತೆ ಪಾಸಿಬಿಲಿಟಿ. ಬಟ್ ಯೋಗಿ ಎಕ್ಸಾಕ್ಟ್ ಸೆಕೆಂಡ್ ಪೋರ್ಟಲ್ ಟೈಮ್, ಈ ಸೆಕೆಂಡ್ ಅಂದ್ರೆ ಈ ಸೆಕೆಂಡ್ ಬಿಡ್ತಾರೆ ಅವರು ಇಚ್ಛಾಮರಣ ಅಂತ. ಜ್ಯೋತಿಷ್ಯ ಅನ್ನೋದು ಸಪೋಸ್ ಯೋಗಕ್ಕೋಸ್ಕರ ಜ್ಯೋತಿಷ್ಯ ಇದೆ. ಬಟ್ ನಾವು ಏನ್ ತಿಳ್ಕೊಂಡಿದೀವಿ ಅಂದ್ರೆ ಆ ದೋಷ ಇದೆಯಾ, ಈ ದೋಷ ಇದೆಯಾ, ದೋಷ ಇದೆಯಾ, ವಡ ಇದೆಯಾ ಆಗುತ್ತೆ. ಇಟ್ಸ್ ಆಕ್ಚುಲಿ ಜ್ಯೋತಿಷ್ಯ ಶಾಸ್ತ್ರ ಮೈನ್ ಎಸೆನ್ಸ್ ಈಸ್ ಎನ್ಲೈಟ್ಮೆಂಟ್. ಯಾಕಂದ್ರೆ ಪ್ರತಿ ಒಂದು ಮಂತ್ಗೆ, ತಿಂಗಳಿಗೆ ಒಂದು ಸ್ಪಾರ್ಕ್ ಅಂತ ಹುಟ್ಟುತ್ತೆ ಮೂಲಾಧಾರದಲ್ಲಿ. ಆ ಸ್ಪಾರ್ಕ್ ಎಲ್ಲಿಂದ ಹೋಗುತ್ತೆ? ಇವ್ರ ಗ್ರಹ ಪ್ರಭಾವ ಯಾವ ತರ ಇದ್ರೆ ಯಾವಾಗ ಇವ್ರಿಗೆ ಇನಿಶಿಯೇಟ್ ಮಾಡಿದ್ರೆ ಎನರ್ಜಿ ಫುಲ್ ಆಗಿ ಮೇಲೆ ಹೋಗುತ್ತೆ ಅಂತ ಋಷಿಗಳು ಆ ತರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ನಾವು ಜಸ್ಟ್ ಬರೀ ಇವತ್ತು ಏನಾಗುತ್ತೆ ಅಂದ್ರೆ ಫಾರ್ಚೂನ್ ಟೆಲ್ಲಿಂಗ್ ಆಯ್ತು.
your mind is more powerful than fortune. Your consciousness is more powerful than your fortune. ಜ್ಯೋತಿಷ್ಯ ಶಾಸ್ತ್ರ, ರತ್ನಶಾಸ್ತ್ರ, ಇನ್ನೊಂದು ಶಾಸ್ತ್ರ ಇದೆ. ಸಪೋಸ್ ಎಕ್ಸಾಂಪಲ್, ಧ್ಯಾನ ಇದೆ, ನಮ್ ಕೈಯಲ್ಲೇ ನಮ್ ಜೀವನ ಇದೆ, ನಮ್ಗೆ ಯಾವ ತರ ಬೇಕೋ ಆ ತರ ಸಾಧ್ಯವಾಗತ್ತೆ ಅಂತ ಧ್ಯಾನ ಶಾಸ್ತ್ರದಲ್ಲಿದೆ. ದೆನ್ ವಿಚ್ ಒನ್ ಯು ವಿಲ್ ಚೂಸ್? ಯಾರು ಹೇಳಿದಾರೆ ನಿದ್ರೆ ಮಾಡಬಾರ್ದು ಅಂತ? యుక్తాహారస్య విహారస్య యుక్త చేష్టస్య యుక్త. ఎవడైతే సరిగ్గా తినడో, ఎవడైతే సరిగ్గా పడుకోడో, ఎవడైతే సరిగ్గా మాట్లాడో వాడికి యోగం కుదరదు. కృష్ణుడు చెప్పాడు. ಅಂದ್ರೆ ನೀವು ಹೊಸದಾಗಿ ಬಂದಿದ್ದೀವಿ ಮೆಡಿಟೇಷನ್ಗೆ, ನೈಟ್ ಇರೋದು ಧ್ಯಾನಕ್ಕೋಸ್ಕರ, ಮಲ್ಕೋದಕ್ಕೋಸ್ಕರ ಅಲ್ವಾ? ಹೌದಾ? ಸ್ಟಾರ್ಟಿಂಗ್ ಟೈಮ್ ಅಲ್ಲೇ ಮಾಡಬಾರ್ದು. ಡೋಂಟ್ ಫೈಟ್ ಯುವರ್ ಮೈಂಡ್. ಪ್ರತಿಯೊಂದಿನ ಹಾಫ್ ಅನ್ ಅವರ್, ಇನ್ನೊಂದು 10 ಮಿನಿಟ್ಸ್ ಹೆಚ್ಚು ಮಾಡಿ, ಇನ್ನೊಂದು 10 ಮಿನಿಟ್ಸ್ ಹೆಚ್ಚು ಮಾಡಿ, ಇನ್ನೊಂದು ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಆಸನ ಸಿದ್ಧಿ ನಿಧಾನವಾಗಿ ಬರ್ಲಿ, ಯಾಕೆ ತೊಂದ್ರೆ ಇದೆಯಾ? ಎನ್ಲೈಟ್ಮೆಂಟ್ ಆಗುತ್ತೆ. ಎಕ್ಸಾಂಪಲ್, 2 hours 3 hours ಆಸನ ಸಿದ್ಧಿ ಬರುತ್ತೆ. ದೆನ್ ಯುವರ್ ಮೈಂಡ್ ವಿಲ್ ಟೆಲ್ ಯು ಆರ್ ಕೇಪಬಲ್. ದೆನ್ ನಿಮ್ಗೆ ಗೊತ್ತಾಗತ್ತೆ ಐ ಆಮ್ ಕೇಪಬಲ್. ಆ ದಿನ ನೋಡಿ. ಸ್ಟಾರ್ಟಿಂಗ್ ದಿನದಿಂದ ನಾವು ನೈಟ್ ಎಲ್ಲ ಮಲ್ಕೋಬಾರ್ದು ಅಂತ ಹೇಳಿದ್ರೆ ಅಸಲಿಗೆ ಮೋಸ. ಸೊ ಕೃಷ್ಣನ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯುಕ್ತಾಹಾರಸ್ಯ. ఒకడెవడో ఉన్నాడు, ನಾನು ನಿರಾಹಾರ ಆಗಿ ಧ್ಯಾನ ಮಾಡಿದ್ರೆ ನಾವತ್ತು ಎನ್ಲೈಟ್ ಆಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ, ಆಂಗ್ರಿಯಟೈಟಿಸ್. 3 days ಏನು ಊಟನೇ ಮಾಡಿಲ್ಲ, ಧ್ಯಾನ, ಬರೀ ಧ್ಯಾನ. ಡೋಂಟ್ ಡೂ ಲೈಕ್ ಎ ಮ್ಯಾಡ್ ಫೆಲೋ. ಸ್ಮಾರ್ಟ್ ವರ್ಕ್. చెప్పకూడదు. గుడాకేశ అంటే ఏంటి? గడ్డం కేశం. నిద్రను జయించి ಗುಡಾಕೇಶ ಅಂತ ಫಸ್ಟ್ ಮೆನ್ಷನ್ ಯಾರು ಮಾಡಿದಾರೆ? ಕೃಷ್ಣನೇ ಅರ್ಜುನಕ್ಕೆ. ಆ ಟೈಮಲ್ಲಿ ಫಸ್ಟ್ ಆಫ್ ಆಲ್ ಅರ್ಜುನ ಯೋಗೇ ಆಗಿಲ್ಲ, ಧ್ಯಾನನೇ ಶುರು ಮಾಡಿಲ್ಲ. ಹೌದಾ? నిద్రను జయించాడా అర్జునుడు? అప్పటికే ధ్యాననే స్టార్ట్ ಮಾಡಿಲ್ಲ. ಫಸ್ಟ್ ಈಸ್ ಎ ಲರ್ನಿಂಗ್ ಪ್ರಾಸೆಸ್. ಶ್ರವಣ. ಗುಡಾಕೇಶ ಅಂದ್ರೆ ಏನ್ಷಿಯಂಟ್ ಟೈಮ್ ಅಲ್ಲಿ ರಾಜ್ ಕಿಂಗ್ಸ್ಗೆ ಒಂದು ಯುದ್ಧ ಮ್ಯಾಂಡೇಟರಿ. ಏನು? ಯುದ್ಧ ಕಲೆ. ಗುಡಾಕೇಶ ಅನ್ನೋದು ಒಂದು ಟೆಕ್ನಿಕ್. ಬಾಡಿ ವಿಲ್ ಸ್ಲೀಪ್, ಮೈಂಡ್ ವಿಲ್ ಅವೇಕ್. ಬಾಡಿ ಸ್ಲೀಪ್, ಮೈಂಡ್ ವಿಲ್ ಅವೇಕ್. ಇದು ಯೋಗ ನಿದ್ರ. ಯೋಗ ನಿದ್ರೆಯಲ್ಲಿ ನಿಮ್ಮ ವೀಸಿಂಗ್ ನೀವೇ ಕೇಳ್ಕೋಬಹುದು. ಅವೇರ್ ಆಗಿರ್ತೀನಿ, ಬಟ್ ಬಾಡಿ ಮೂವ್ ಮಾಡಕ್ಕೆ ಆಗಲ್ಲ. ದಟ್ ಈಸ್ ಕಾಲ್ಡ್ ಗುಡಾಕೇಶ. ಸೊ ಅದು ಯಾರಿಗೆ ಬರುತ್ತೆ? ಕಿಂಗ್ಸ್ ಬೇಕಾಗುತ್ತೆ. ಯಾವ ಟೈಮಲ್ಲಿ ಎಲ್ಲಿಂದ ಏನು ಬರುತ್ತೋ ಗೊತ್ತಿಲ್ಲ. ಯು ಶುಡ್ ಬಿ ಆಲ್ವೇಸ್ ಅವೇಕ್. ಸೇಮ್ ಟೈಮ್ ಸ್ಲೀಪ್ ಬೇಕು, ಬಾಡಿ ಮಲ್ಗೋಬೇಕು. ನಾನು ಅವೇರ್ ಆಗಿರ್ಬೇಕು. ದಟ್ ಈಸ್ ಗುಡಾಕೇಶ. మనం దాన్ని ఎత్తిట్టేశాం ధ్యానం కోసం. సో డోంట్ ఫైట్, ಡೋಂಟ್ ಡೂ ಕಾಂಪ್ಲಿಕೇಟ್, ಕೂಲ್. ಪ್ರತಿಯೊಂದಿನ ಒಂದು ಡೇ ಬೈ ಡೇ ನಾನು ಡೆವಲಪ್ಮೆಂಟ್ ಇದೆಯಾ ಇಲ್ವಾ? ಪ್ರತಿಯೊಂದಿನ ಚಿಕ್ಕಾಗಿ ಮಂಡೇ ನನಗೆ 20 years, ಇಟ್ ಟುಕ್ 20 years ಫಾರ್ ಮೀ. ಯಾಕಂದ್ರೆ ಎನ್ಲೈಟ್ಮೆಂಟ್ ಇದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಬಾಡಿ. ಇಟ್ ಇಸ್ ಬಿಕಾಸ್ ಆಫ್ ಪಾಸ್ಟ್ ಲೈಫ್ಸ್. ಬಟ್ ಸ್ಲೋ ಅಂಡ್ ಸ್ಟಡಿ ಇನ್ ದ ರೇಸ್. ಯಾಕಂದ್ರೆ ಒಂದೇ ದಿನದಲ್ಲಿ ಆಗ್ಬೇಕು, ಒಂದು ಮಂಡಲದಲ್ಲಿ ನಾನು ಎನ್ಲೈಟ್ ಆಗ್ಬೇಕು ಮೀನ್ಸ್ ಧ್ಯಾನ చెప్పాలంటే ಮೋಟಿವೇಶನ್ ಸ್ಪೀಕಿಂಗ್ చెప్తాడు. ಧ್ಯಾನ ಹೇಳಿ ಅವ್ರಿಗೆ, ಅವ್ರಿಷ್ಟ, ಅವ್ರು ಮಾಡ್ತಾರ ಮಾಡಲ್ಲ, ಅವ್ರಿಗೆ ಏನ್ ಬೇಕು ಅವ್ರಿಗೆ ಗೊತ್ತಾಗುತ್ತೆ. ಪಡುకున్నావా చంపేస్తా.
కళ్ళకు గంటలు కట్టుకుని కుర్చీలో కూర్చో. అది కమ్యూనిస్ట్. సో ఎంజాయ్ ద జర్నీ. స్పిరిచువాలిటీ ఈజ్ ఎంజాయ్మెంట్. ఇప్పుడు నాకు డాన్స్ చేశారు, మ్యూజిక్, ఫుడ్ బాగా తిన్నారు కదా. ಮೈಂಡ್ ಟೆನ್ಷನ್ పెట్టద్దు. ಡೋಂಟ್ ಟೆನ್ಸ್ ಯುವರ್ ಮೈಂಡ್. ಅವ್ರಿಗೆ ತುಂಬಾ ಗೊತ್ತು, ನಮ್ಗೆ ಏನು ಗೊತ್ತಿಲ್ಲ. ಡೋಂಟ್ ನೀಡ್. ಯುವರ್ ಬಾಡಿ ಈಸ್ ಹ್ಯಾವಿಂಗ್ ಎವ್ರಿಥಿಂಗ್ ಇನ್ ಯು. ಜಾತಕ ಗೀತಕ ಅದು. ಡೋಂಟ್ ಕಾಂಪ್ಲಿಕೇಟ್ ಯುವರ್ ಲೈಫ್. ಇಟ್ಸ್ ವೆರಿ ಸಿಂಪಲ್. ಡೂ ಮೆಡಿಟೇಷನ್, ప్రోగ్రెస్ డే బై డే, లిటిల్ బై లిటిల్, గేమ్ ఓవర్. నువ్వు సాధించడానికి ఏమీ లేదురా బాబు, నువ్వు ఆల్రెడీ అదే. ಮೊಘಲ್ಸ್ ಇದಾರಲ್ವಾ, ಇಲ್ಲಿ ಭಾರತ ದೇಶದಲ್ಲಿ ಇರೋರು ಅವರು ಒಂದು ಲೆಟರ್ ಕಳಿಸಿದಾರಂತೆ ಬ್ರಿಟಿಷ್ ಅವರಿಗೆ, ಮೊಘಲ್ಸ್. ಇವ್ರಿಗೆ ತುಂಬಾ ನಾಲೆಡ್ಜ್ ಇದೆ, ಇವ್ರನ್ನೇ ಕಂಟ್ರೋಲ್ ಮಾಡಕ್ಕೆ ನಮ್ ಕೈಯಲ್ಲಿ ಆಗಲ್ಲ. ಏನ್ ಮಾಡ್ಬೇಕಂದ್ರೆ ಇವ್ರ ನಾಲೆಡ್ಜ್ ಡಿಸ್ಟ್ರಾಯ್ ಮಾಡಬೇಕು. ಬುಕ್ಸ್, ಸಂಸ್ಕೃತ ಅನ್ನೋದು ವೇಸ್ಟ್, ಇಂಗ್ಲಿಷ್ ಗ್ರೇಟ್. ಆ ತರ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಏಲಿಯನ್ಸ್ಗೆ ನಿಮ್ಮ ಜ್ಞಾನ ಇರಬಾರದು. ಆ ಜ್ಞಾನ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಇಂದ. ಈ ಪೀನಿಯಲ್ ಗ್ಲ್ಯಾಂಡ್ ಡಿಸ್ಟ್ರಾಯ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತುಂಬಾ ವಾಟರ್, ಕ್ಲೋರಿನ್ ಆಡ್ ಮಾಡಿದ್ದಾರೆ. ಕೆಮಿಕಲ್ಸ್, ಮ್ಯೂಸಿಕ್, ಬ್ಯೂಟಿಫುಲ್ ಮ್ಯೂಸಿಕ್ಸ್ ಇರುತ್ತಲ್ವಾ, ಅದೆಲ್ಲ ಮೆಟಲ್ ಮ್ಯೂಸಿಕ್ಸ್ ಆಗಿ ಕನ್ವರ್ಟ್ ಮಾಡಿ, ವಾಟರ್ ಅಲ್ಲಿ ಫ್ಲೋರಿನ್ ಆಡ್ ಮಾಡ್ಕೊಂಡು, ಫುಡ್ ಎಲ್ಲ ಫುಡ್ಸ್ ಕೆಮಿಕಲ್ಸ್. ದಟ್ಸ್ ವೈ ಯು ಆರ್ ಡಿಸ್ಕನೆಕ್ಟೆಡ್ ವಿತ್ ಗಾಡ್. ದಿಸ್ ಇಸ್ ಕಾಲ್ಡ್ ಕ್ಯಾಲ್ಸಿಫಿಕೇಶನ್ ಆಫ್ ಪೀನಿಯಲ್ ಗ್ಲ್ಯಾಂಡ್. ಸೊ ಅದರಲ್ಲಿ ಬೆಳ್ಳುಳ್ಳಿ, ಅದರಿಂದಾನು ನಿಮ್ ಥರ್ಡ್ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಅಂದ್ರೆ ಇಟ್ ವಿಲ್ ಕ್ಯಾಲ್ಸಿಫೈ, ಒಂದು ಪೆಟ್ ತರ. ಸೊ ನಾವು ಅದರಿಂದ ಹೊರಗಡೆ ಬರ್ಬೇಕು. ಕೆಲವ್ರಿಗೆ ಮಾತ್ರ ಥರ್ಡ್ ಐ ಅನುಭವಗಳು ಬರುತ್ತೆ, ಕೆಲವ್ರಿಗೆ ಬರಲ್ಲ. ಯಾಕಂದ್ರೆ ಆಲ್ರೆಡಿ ತುಂಬಾ ಕ್ಯಾಲ್ಸಿಫೈಡ್ ಜಾಸ್ತಿ ಆಯ್ತು. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಆ ಎನರ್ಜಿಯಿಂದ ಕೆಲವರಿಗೆ ಥರ್ಡ್ ಐ ಅನ್ನೋದು ಡಿಕ್ಯಾಲ್ಸಿಫೈ. ನ್ಯಾಚುರಲ್ ಸನ್ ಗೇಜಿಂಗ್, ಅನ್ಪ್ರಾಸೆಸ್ಡ್ ಫುಡ್ಸ್, ಎರ್ತಿಂಗ್. ಟ್ರೆಕ್ಕಿಂಗ್ ಹೋಗ್ತೀವಲ್ವಾ, ಅದರಿಂದ ಸನ್ ಗೇಜ್ ಮಾಡ್ತೀವಲ್ವಾ, ಸೂರ್ಯೋದಯ ತ್ರಾಟಕ ಮಾಡ್ತೀವಲ್ವ ಸನ್, ಅದು ಮಾಡಿದ್ರೆ ಡಿಕ್ಯಾಲ್ಸಿಫೈ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂತ, ನಾವು ನಾಟ್ ಸೀಯಿಂಗ್ ಎನಿಥಿಂಗ್, ಆಲ್ರೆಡಿ ಡಿಸ್ಕನೆಕ್ಟೆಡ್. ಧ್ಯಾನದಿಂದ ತಿರ್ಗಾ ಅದು ಅವೇಕನ್ ಆಗುತ್ತೆ ಪೀನಿಯಲ್ ಗ್ಲ್ಯಾಂಡ್. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಇದ್ರೆ, ಇಫ್ ಯು ನೋ ಥರ್ಡ್ ಐ ಮೀನ್ಸ್ ಇದು ಕ್ಲೋಸ್ ಆಯ್ತು ಅಂತ ಗೊತ್ತಾಗುತ್ತಾ? ನಿಮ್ಗೆ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಥರ್ಡ್ ಐ ಇದೆ ಅಂತ? ಸೊ ಒಂದ್ಸಲ ಆಸ್ಟ್ರಲ್ ಟ್ರಾವೆಲ್ ಆದಾಗ, ಸ್ಟಿಲ್ ನೋ ಐ ನೆವರ್ ಡಿಡ್ ಆಸ್ಟ್ರಲ್ ಟ್ರಾವೆಲ್. ಡೈಲಿ ಆಸ್ಟ್ರಲ್ ಟ್ರಾವೆಲ್ ಥರ್ಡ್ ಐ ಇದ್ರೆ ಇಟ್ ವಿಲ್ ಡಿಸ್ಟರ್ಬ್ ಯುವರ್ ಲೈಫ್. ಅರ್ಥ ಆಯ್ತಾ? ಸೊ ಒನ್ ಲೆವೆಲ್, ನನ್ ಕೆಲಸ ಏನು ಭೂಮಿ ಮೇಲೆ? ನನ್ ಕೆಲಸ ಭೂಮಿ ಮೇಲೆ ಏನು? ಪ್ರಚಾರ ಮಾಡ್ಬೇಕು. ನೆಕ್ಸ್ಟ್ ಸತ್ಯಯುಗ ಬರ್ತಾ ಇದೆ, ಎಲ್ಲರ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಸತ್ಯಯುಗ ಬೇಗ ಬರ್ಬೇಕು. ಮ್ಯಾಕ್ಸಿಮಮ್ ಎಷ್ಟು ಜನ ಸೇವ್ ಮಾಡ್ಬೋದೋ ಅಷ್ಟು ಜನ ಸೇವ್ ಮಾಡ್ಬೇಕು, ಅದು ನನ್ ಕೆಲಸ. ಅದು ಬಿಟ್ಟು ನಾನು ಡೈಲಿ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಮೂಡೋ ಕಣ್ಣಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಈ ಪಕ್ಕಿಂತ ಇವ್ರು ಒಳ್ಳೆಯವರ ಕೆಟ್ಟವರ, ಈ ತರ ಮಾಡಿದ್ರೆ ನಿಮ್ ಲೈಫ್ ಪರ್ಪಸ್ ಡೈವರ್ಟ್ ಆಗ್ಬೇಕು. ನಿಮ್ಗೋಸ್ಕರ ಫಾರ್ ಯುವರ್ ಸೆಲ್ಫ್ ಓನ್ಲಿ ಒನ್ಸ್ ಆರ್ ಟ್ವೈಸ್ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗ್ತಾ ಇರ್ತಾರೆ. ಅದು ಕಂಟಿನ್ಯೂಸ್ ಆಗಿ ಇರಲೇಬೇಕು ಅಂತ ಏನೂ ಇಲ್ಲ. ಡೈಲಿ ಬಂದ್ರೆ ಬೋರ್ ಅಲ್ವಾ? ಆಗಲ್ಲ. ಸೊ ಮೈಸೂರು ಪೀಪಲ್ ಆರ್ ಆಲ್ಮೋಸ್ಟ್ ವೆರಿ ಇಂಟೆಲಿಜೆಂಟ್ಸ್. ದೇ ಆರ್ ನಾಟ್ ಆಸ್ಕಿಂಗ್ ಟು ಮಚ್. ಯು ಆರ್ ಆಲ್ರೆಡಿ ಎನ್ಲೈಟೆಡ್.
ಸೊ ಕಲಿಯುಗ ಸತಯುಗ ಇದು ವಿನಾಶನವಾದ್ಮೇಲೆ ಬೋತ್ ವಿಲ್ ಗೋ ಪೀಕ್ಸ್. ಅಂದ್ರೆ ಎರಡು ಪೀಕ್ಸ್ ಅಲ್ಲೇ ನಡೀತಾ ಇದೆ. ಡಿಸ್ಟ್ರಕ್ಷನ್ ಹ್ಯಾಪನಿಂಗ್ ವೆರಿ ಫಾಸ್ಟ್, ಅದೇ ತರ ಕನ್ಸ್ಟ್ರಕ್ಷನ್ ಇಸ್ ಹ್ಯಾಪನಿಂಗ್ ವೆರಿ ಫಾಸ್ಟ್. ಭಯ ಏನು ಇಟ್ಕೋಬೇಡ, ಧರ್ಮದಲ್ಲಿ ಯಾರ್ಯಾರು ಇರ್ತಾರೋ ದೇ ಆರ್ ಆಲ್ ಸೇಫ್. ಸೊ ಮ್ಯಾಕ್ಸಿಮಮ್ 2024 ಆಯ್ತು, ಶುರು ಆಯ್ತು. 25, 26, 27, 20 ಮೋಸ್ಟ್ ಡೇಂಜರಸ್ ಇಯರ್ಸ್. ಮೋಸ್ಟ್ ಡೇಂಜರಸ್. ಯಾಕಂದ್ರೆ ಒಂದು ಫಿಸಿಕಲ್ ರಿಯಾಲಿಟಿಗೆ ಬರ್ಬೇಕಂದ್ರೆ ಸತ್ಯುಗ ಆಲ್ರೆಡಿ ಆಯ್ತು. ಒಂದು ಸಿಂಪಲ್ ಎಕ್ಸಾಂಪಲ್, ಮನೆ ಕಟ್ಟಬೇಕು ಅಂದ್ರೆ ಬ್ಲೂ ಪ್ರಿಂಟ್ ಇರಬೇಕಾ ಇಲ್ವಾ? ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಟೆಂಪ್ಲೇಟ್ಸ್ ಇನ್ ಆಸ್ಟ್ರಲ್ ವರ್ಲ್ಡ್ಸ್. ಅಂದ್ರೆ ಒಂದು ಸತ್ಯಯುಗ ಬರುತ್ತಾ ಬರಲ್ವಾ? ಆಲ್ರೆಡಿ ಬಂದಿದೆ ಆಸ್ಟ್ರಲ್ ಅಲ್ಲಿ. ದಟ್ಸ್ ವೈ ದೇ ಆರ್ ಸೆಲೆಬ್ರೇಟಿಂಗ್. ದಟ್ ಈಸ್ ಕಾಲ್ಡ್ ಆಸ್ಟ್ರಲ್ ಟೆಂಪ್ಲೇಟ್ಸ್. ಅದಾಗಿದೆ ಆಲ್ರೆಡಿ. ಮ್ಯಾನಿಫೆಸ್ಟೇಷನ್ ಆಗ್ಬೇಕಂದ್ರೆ ಆ ಎನರ್ಜಿನ ನಾವು ಆಂಕರ್ ಮಾಡಬೇಕು. ವಿ ಆರ್ ದ ಕ್ಯಾರಿಯರ್ಸ್ ಆಫ್ ದ ಟೆಂಪ್ಲೇಟ್ಸ್. ಕೋಡಾನ್ಸ್ ಅಂತ ಇರುತ್ತೆ ಲ್ಯಾಂಗ್ವೇಜ್. ನಾವು ಅದು ಎಸ್ಟಾಬ್ಲಿಷ್ ಮಾಡಬೇಕು. ಅದು ಆಲ್ರೆಡಿ ಆಗಿದೆ. ದೇರ್ ಈಸ್ ನೋ ಕಲಿ ನೌ, ಆಲ್ರೆಡಿ ಡೆಸ್ಟ್ರಾಯ್ಡ್. ಸತ್ಯಯುಗನೂ ಆಲ್ರೆಡಿ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಕಂಪ್ಲೀಟ್ ಆಯ್ತು. ರಿಯಾಲಿಟಿ ಬರ್ಬೇಕಂದ್ರೆ ಟೈಮ್ ಆಗುತ್ತೆ. ಚಿಕ್ಕ ಎಕ್ಸಾಂಪಲ್, ಅಮರ ಹೇಳ್ತಾನೆ, ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ ನಮ್ಗೆ ಇದು ಬೇಜಾರು ಅಂತ ಇದೆ ಅಲ್ವಾ, ನಮ್ಗಿದೆ ಆಲ್ರೆಡಿ ಈ ಸಿಚುವೇಶನ್ ಆಗಿದೆ ಅಂತ ಅನ್ಸತ್ತಲ್ವಾ? ಯಾಕಂದ್ರೆ ಬಿಫೋರ್ ಕಮಿಂಗ್ ಟು ಫಿಸಿಕಲ್ ರಿಯಾಲಿಟಿಗೆ ಬರೋಕ್ ಮುಂಚೆ 3 ದಿನ ಮುಂಚೆನೆ ಅದು ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಆಗ್ಬೋದು. ದೆನ್ ಇಟ್ ವಿಲ್ ಕಮ್ ಟು ಫಿಸಿಕಲ್ ರಿಯಾಲಿಟಿ. ಅದರಿಂದ ನಮ್ಗೆ ಇದು ಆಲ್ರೆಡಿ ಇದು ಈ ಸಿಚುವೇಶನ್ ಎಲ್ಲ ನಾವು ನೋಡಿದ್ವಿ, ಇದೆಲ್ಲ ಆಯ್ತು ಅಂತ ಅನ್ಸುತ್ತೆ. ಅದೇ ತರ ಸತ್ಯಯುಗ ಅನ್ನೋದು ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಆಯ್ತು, ಆಲ್ರೆಡಿ ಆಗಿದೆ. ಜಸ್ಟ್ ಮ್ಯಾನಿಫೆಸ್ಟೇಷನ್ ಇಸ್ ಪ್ರೆಸೆಂಟ್. ಸೊ ಈ ಟೈಮ್ ಅಲ್ಲಿ ನಿಮ್ ಕ್ವಶನ್ ಸಮಾಧಾನ ಇದೆ. ಡಿಸ್ಟ್ರಕ್ಷನ್ ಅಷ್ಟೇ ಫಾಸ್ಟ್ ಇರುತ್ತೆ, ಎನ್ಲೈಟ್ಮೆಂಟ್ ಅಷ್ಟೇ ಫಾಸ್ಟ್. ಸೊ ನಾವು ಯಾಕೆ ಧ್ಯಾನ ಮಾಡಿ ಸ್ಟಾರ್ಟ್ ಮಾಡಬಾರ್ದು? ಒದ್ದನ್ನ చూపిస్తారు, ಏನ್ చేస్తారు? ಕರ್ಮದ ಪ್ರಕಾರ ನಮ್ಮ ಜೀವನ ನಡೆಯುತ್ತೆ ಅಂತ ಹೇಳ್ತೀವಿ. ಆದ್ರೆ ಈಗ ಚೇಂಜ್ ಮಾಡಕ್ ಆಗುತ್ತಾ ಅಂತ ಧ್ಯಾನದಿಂದ? ಫಸ್ಟ್ ಪ್ರಾರಬ್ಧ ಕರ್ಮ ಇಸ್ ಹ್ಯಾಪನಿಂಗ್. ಹೌದಾ? ಸಪೋಸ್ ನಾನು ಒಂದು ಮಿಷನ್ ಮಾಡಬೇಕು ಎತ್ತ ಮೇಲೆ ಅಂತ ಬರ್ತೀನಿ, ನಾನು ಮರ್ತೋಗ್ಬಿಡ್ತೀನಿ. ಬಟ್ ಸಂಬಡಿ ವಿಲ್ ಕಮ್, ಯಾರು ಬರ್ತಾನೆ ಧ್ಯಾನ ಮಾಡಿ ಅಂತ ನನ್ಗೆ ನೆನಪಾಗುತ್ತೆ. ಮೈ ಮಿಷನ್ ಈಸ್ ಟು ಟೀಚ್ 100 ಪೀಪಲ್. ಒಂದು 100 ಜನಗೆ ನಾನು ಧ್ಯಾನ ಹೇಳ್ಬೇಕು ಅಂತ ಬರ್ತೀನಿ. ಅದು ಆಗ್ಲೇ ಆಗತ್ತಾ? ಪ್ರಾರಬ್ಧ ಕರ್ಮ ನಾನು ಪ್ರೀವಿಯಸ್ಲಿ ಡಿಸೈಡೆಡ್ ಇಷ್ಟು ಜನಕ್ಕೆ ಹೇಳಬೇಕು ಅಂತ. ಬೋತ್ ಸೈಡ್ಸ್ ಆರ್ ಪಾಸಿಬಲ್. ಕೆಲವೊಂದು ಜನ್ಮದಲ್ಲಿ ಆಗುತ್ತೆ, ಕೆಲವೊಂದು ಜನ್ಮದಲ್ಲಿ ಆಗಲ್ಲ. ಸೊ ಲಾಹರಿ ಮಹಾಶಯ ಎಕ್ಸಾಂಪಲ್. ಲಾಹರಿ ಮಹಾಶಯ ವೆನ್ ಹಿ ಈಸ್ ಇನ್ ದ ಹೋಮ್, ಮದರ್ ರೂಮ್ ಅಲ್ಲಿ ಇದ್ದಾಗ ಅವತಾರ್ ಬಾಬಾಜಿ ಯಾವಾಗ್ಲೂ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಹಿಮ್. ಯಾಕೆ? ಪ್ರಾರಬ್ಧ ಜನ್ಮ ಪ್ರಕಾರ ಪ್ರಾರಬ್ಧ ಅವರು ಜೀವನ ಲಕ್ಷಣ ಅಂದ್ರೆ ಲಾಹರಿ ಮಹಾಶಯ ವಾಸ್ ಗೋಯಿಂಗ್ ಟು ಟೆಲ್ ಕ್ರಿಯಾ ಯೋಗ ಫಾರ್ ಹೋಲ್ ದ ಎರ್ತ್. ಬಟ್ ಯಾಕೆ ಇವರು ಕಾಪಾಡ್ಬೇಕು ಅವ್ರನ್ನ? ಸಮಟೈಮ್ಸ್ ಸಡನ್ಲಿ ದೇ ವಿಲ್ ಡೈ. ಸಾಧ್ಯ ಇದೆ. ಪ್ರಾರಬ್ಧ ಪ್ರಕಾರ ಅವರು ಹೆಲಿಕಾಪ್ಟರ್ ಇಂದ ಜಂಪ್ ಮಾಡಿದ್ರೇನು ಸತ್ತೋಗಲ್ಲ ಅಂತ ಏನೂ ಇಲ್ಲ. ಸಮಟೈಮ್ಸ್ ವಿ ಕ್ಯಾನ್ ಸೂಸೈಡ್, ಸಮಟೈಮ್ಸ್ ಏನೋ ಆಕ್ಸಿಡೆಂಟ್ ಆಗುತ್ತೆ, ಕೆಲವೊಂದು ಟೈಮ್ ಮಿಷನ್ ಫೇಲ್ ಆಗುತ್ತೆ. ದಟ್ಸ್ ವೈ ಹಿ ವಾಸ್ ಕೀಪಿಂಗ್ ಐ ಆನ್ ಹಿಮ್. ಸೊ ನಾನು ನಿನ್ನ ನೋಡ್ತಾನೆ ಇದೀನಿ, ಕಾಪಾಡ್ತಾ ಇದ್ದೀನಿ ಅಂತ.
ಎಲ್ಲ ಪ್ರಾರಬ್ಧ ಕರ್ಮಗಳೇ ನಡೀತಾ ಇರುತ್ತೆ, ಕೆಲವೊಂದು ನಡೆಯಲ್ಲ. ಇನ್ನೊಂದು ಏನ್ ಬೇಕೋ ಗೊತ್ತಾಗ್ಬೇಕು. ಸೊ ಕೆಲವರಿಗೆ ಪ್ರಾರಬ್ಧ ಕರ್ಮದಲ್ಲಿ ಸಪೋಸ್ ನಮ್ಗೆ ಓನ್ ಮನೆ ಇರಲ್ಲ ಪ್ರಾರಬ್ಧ ಕರ್ಮ ಪ್ರಕಾರ, ಬಟ್ ನನ್ಗೆ ಓನ್ ಮನೆ ಬೇಕು. ಈ ಜನ್ಮದಲ್ಲಿ ನಾನು ಸಂಕಲ್ಪ ಮಾಡಿ ನನ್ನ ಕಾನ್ಶಿಯಸ್ನೆಸ್ ಹೆಚ್ಚಾಗಿ ಎನರ್ಜಿ ಹೆಚ್ಚಾಗಿದ್ರೆ ಇದು ಈ ಜನ್ಮದಲ್ಲೇ ಮುಗಿಯುತ್ತೆ. ಇಫ್ ಯು ಆರ್ ಸ್ಯಾಟಿಸ್ಫೈಡ್, ಆ ಕರ್ಮ ಇರಲ್ಲ. ನನ್ಗೆ ಕೋರಿಕೆ ಸ್ಟಾರ್ಟ್ ಆಯ್ತು, ಕೋರಿಕೆ ಕಾರ್ಯ ಮನೆ ಅನ್ನೋದು ಸೃಷ್ಟಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಅವತ್ತು ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಕರ್ಮ ಇರಲ್ಲ. ಸಪೋಸ್ ನಿಮ್ ಪ್ರಕಾರ ಪ್ರಾರಬ್ಧ ಕರ್ಮ ಬೇಡ, ನಾನು ಹೊಸದಾಗಿ ನಾನೇ ಡಿಸೈಡ್ ಮಾಡ್ಕೊಂತೀನಿ ಅಂದಾಗ ಈ ಲೈಫ್ ಅಲ್ಲೇ ಬರ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಬರ್ಬೋದು. ಈ ಲೈಫ್ ಅಲ್ಲಿ ಬಂದಿಲ್ಲ ಅಂದ್ರೆ ಅದು ಕರ್ಮ ಆಗಿ ಇನ್ನೊಂದು ಲೈಫ್ ಕಾರಣ ಆಗುತ್ತೆ. ಸೊ ಕ್ಲಾರಿಟಿ ಏನ್ ಬೇಕಂದ್ರೆ ಕರ್ಮ ಪ್ರಕಾರ ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕರ್ಮದಿಂದಾನೇ ಇದು ಆಗ್ತಾ ಇದೆ ಅನ್ನೋದು ಕಾರ್ಯಕಾರಣ ಸಂಬಂಧ ಗೊತ್ತಾಗೋದು ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೆಕೆಂಡ್ ಏನು ಅಂದ್ರೆ ಸಂಕಲ್ಪ. ನನ್ನ ಸಂಕಲ್ಪದಿಂದ ನಾನು ಕ್ರಿಯೇಷನ್ ಮಾಡ್ತೀನಿ. ಓಕೆ, ಕ್ರಿಯೇಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಏನಾಗುತ್ತೆ? ದುಃಖ ಬರುತ್ತಾ? ನಾವು ಸಂಕಲ್ಪ ಮಾಡ್ತೀವಿ, ಅದು ಆಗಿಲ್ಲ ಅಂದ್ರೆ ದುಃಖ ಬರುತ್ತಾ? ಬರಲ್ಲ. ಆ ತರ ಬರಬಾರ್ದು. ಥರ್ಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಜಸ್ಟ್ ಪ್ರಯತ್ನ ಮಾಡಿ, ಕರ್ಮ ಮಾಡಿ, ಫಲಿತ ಬಿಟ್ಬಿಡಿ. ದಟ್ ಈಸ್ ಥರ್ಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಫೋರ್ತ್ ಲೆವೆಲ್ ಆಫ್ ನನ್ಗೆ ಮೋಕ್ಷ ಬೇಕಂದ್ರೆ ಏನ್ ಬರುತ್ತೋ ಬರಲಿ, ಏನ್ ಹೋಗುತ್ತೋ ಹೋಗಿ, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಇದು ಫೋರ್ತ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಆಫ್ ಆಲ್ ನಿಮ್ ಕ್ವಶನ್ ಏನು, ಸಮಾಧಾನ ಏನಂದ್ರೆ ನಾನು ಏನನ್ನ ಕ್ರಿಯೇಷನ್ ಮಾಡ್ಬೇಕು, ಅದು ಪ್ರಾರಬ್ಧ ಕರ್ಮದಲ್ಲಿ ಇಲ್ಲ ಅಂದ್ರೆ ಮಾಡ್ಬೋದು. ಇಫ್ ಯು ಆರ್ ಇನ್ ದಟ್ ಸ್ಟೇಟ್, ಆ ಸ್ಟೇಟ್ ಅಲ್ಲಿ ಇವರ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಷ್ಟು ಹೆಚ್ಚಾಗಿದ್ರೆ ಫಸ್ಟ್ ಧ್ಯಾನ ಮಾಡಿ. ನೀವು ಝೀರೋ ಸ್ಟೇಟ್ ಹೋಗಿ ನಿಮ್ ಸಂಕಲ್ಪ ಶಕ್ತಿನೇ ಟೆಸ್ಟ್ ಮಾಡಿ. ದೆನ್ ಇಫ್ ಆರ್ ರೆಡಿ, ದೆನ್ ಡೂ ಇಟ್. ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 20 ಕೋಟಿ ನಮ್ಗೆ ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಎಲಿಜಿಬಿಲಿಟಿ ಮ್ಯಾಟರ್ಸ್. ನಾನು ಅಂಬಾನಿ ಆಗ್ಬೇಕು ಅಂದ್ರೆ ಆಗುತ್ತಾ? ನಾನು ಅಂಬಾನಿ ಆಗ್ಬೇಕು ಅಂದ್ರೆ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಆನ್ ದ ಎರ್ತ್, ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಅನುಭವಿಸಬೇಕು. ಅರ್ಥ ಆಯ್ತಾ? ನನ್ಗೆ ಇಫ್ ಐ ಆಮ್ ಡ್ರೀಮಿಂಗ್ ಅಬೌಟ್ ಸಚಿನ್ ತೆಂಡೂಲ್ಕರ್ ತರ ನಾನು ಕ್ರಿಕೆಟ್ ಆಡ್ಬೇಕು, ಅದು ಎರ್ತ್ ಮೇಲೆ ಆಗ್ತಾ ಇಲ್ಲ. ದೆನ್ ಯು ವಿಲ್ ಗೋ ಟು ಆಸ್ಟ್ರಲ್ ವರ್ಲ್ಡ್. ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ನಿಂತು ನೀವೇ ಒಂದು ಒಳ್ಳೆ ಪ್ರಪಂಚನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಸ್ಯಾಟಿಸ್ಫೈ ಆಗ್ತೇವೆ. ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ನಾನು ಒಳ್ಳೆ ಪ್ಲೇ ಮಾಡಿದೆ, ದೆನ್ ಇಟ್ ವಿಲ್ ಕ್ಲಿಯರ್. ಓಕೆನಾ? ಸೊ ನಿಮ್ ಕೈಯಲ್ಲೇ ಇರುತ್ತೆ ನಿಮ್ ಜೀವನ. ಯು ಕ್ಯಾನ್ ಡೂ ಸಂಕಲ್ಪ ಧ್ಯಾನ, ಬಟ್ ದುಃಖ ಆಗ್ತಾ ಇದೆಯಾ ಆಗಿಲ್ಲ ಅಂತ ನೀವೇ, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನೀವೇ. ಅದು ಇನ್ನೊಂದು ಜನ್ಮದ ಕಾರಣ ಆಗಿದೆ, ಅದಕ್ಕೂ ರೆಸ್ಪಾನ್ಸಿಬಿಲಿಟಿ ನೀವೇ. ಇಲ್ಲ ನನ್ಗೆ ಏನು ಬೇಡ, ನನ್ಗೆ ಮುಕ್ತಿ ಬೇಕಂದ್ರೆ ಬರ್ತೆ ಬರ್ಲಿ ಹೋಗ್ತಾ ಹೋಗ್ಲಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮುಕ್ತಿ ಸಿಗುತ್ತೆ. ದಟ್ಸ್ ವೈ ಮೆಡಿಟೇಷನ್ ಅಲ್ಲಿ ಫಸ್ಟ್ ಇರ್ಬೇಕು, ಏನಿರ್ಬೇಕು? ಕ್ಲಾರಿಟಿ ಇರ್ಬೇಕು. ನನ್ಗೆ ಮೋಕ್ಷ ಬೇಕಾ, ಸಂಕಲ್ಪ ಹೆಲ್ತ್, ನಿಮ್ ಕ್ಲಾರಿಟಿ ಇರ್ಬೇಕು. ನಮಸ್ತೆ ಸರ್. ಇವತ್ತು ನೀವು ಹೇಳಿದ್ದೇನೆ ಉದಾಹರಣೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ಸರ್. ಇಲ್ಲಿ ಕೂತ್ ಧ್ಯಾನ ಮಾಡುವಾಗ ನಿಮ್ಗೆ ನಾನು ಒಂದು ಗಿಫ್ಟ್ ಕೊಡ್ಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ನಿಜವಾಗ್ಲೂ ಅದು ಸುಪ್ರೀಂ ಗಿಫ್ಟ್. ಆಕ್ಚುಲಿ ಅದು ಶ್ರೀಚಕ್ರ ಪಿರಮಿಡ್. ಅದು ರೆಡಿ ಆಗಿರ್ಲಿಲ್ಲ ಅಂತ, ಇನ್ನೂ ಅರ್ಧಂಬರ್ಧ ಆಗಿತ್ತು ಅಂದ್ರೆ ಇಲ್ಲೇ ಕೂತಿದ್ದಾರೆ ದಿನೇಶ್ ಅವರು, ಅವರೇ ಮಾಡಿಕೊಟ್ಟಿರೋದು. ಅದು ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟ್ ಆಯ್ತು ಅನ್ನೋದಕ್ಕೆ 1 hour ಅಲ್ಲೇ ಕೊಟ್ಟಿದ್ದಾರೆ. ಸೊ ವೈ ವಿ ಕೇಮ್ ಟು ಡೈಮೆನ್ಷನ್, ಲೋವರ್ ಡೈಮೆನ್ಷನ್ಸ್? ಸೊ ಎಷ್ಟೋ ಲೋಕಗಳಿದೆ ಅಲ್ವಾ? ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ತಪೋಲೋಕ, ಮಹಾಲೋಕ, ಜನಲೋಕ, ಸತ್ಯಲೋಕ ಅಂತ. ದೆನ್ ವೈ ವಿ ಆರ್ ಹಿಯರ್?
ನೆಗೆಟಿವ್ ಥಾಟ್ಸ್. ಯಾಕೆ ವೈ ಪಾಠ ಕಲಿಯಕ್ಕೆ ಬಂದ ಕ್ಲಿಯರ್ ಆನ್ಸರ್. ಸೊ ಫಸ್ಟ್ ಆಫ್ ಆಲ್ ಅತಲ ವಿತಲ ಪಾತಾಳ ತಲಾತಲ ರಸ ಯಾಕೆ ಕ್ರಿಯೇಷನ್ ಆಗ್ಬೇಕು? ಬ್ಯಾಲೆನ್ಸಿಂಗ್ಗೋಸ್ಕರ. ಅಂದ್ರೆ ನಾವು ಬೆಳಗು ಅಂತ ಹೇಳ್ತಾ ಇದ್ರೆ ಕತ್ತಿ ಇರ್ಬೇಕಾ? ಇಫ್ ಐ ಟೆಲ್ ಹೈಟ್ ಇದೆ ಅಂದ್ರೆ ಡೆಪ್ತ್ ಇರ್ಲೇಬೇಕು, ಹೌದಾ? ಸೊ ಈ ಬಿಲ್ಡಿಂಗ್ ಮೇಲೆ ಕಟ್ಬೇಕಂದ್ರೆ ಬುನಾದಿಗಳು ಇರ್ಲೇಬೇಕಾಗುತ್ತೆ. ಅದೇ ತರ ಕ್ರಿಯೇಷನ್ ಮಾಡೋ ಟೈಮಲ್ಲಿ ಹೈಯರ್ ಡೈಮೆನ್ಷನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸಿಂಗ್ಗೋಸ್ಕರ ಲೋವರ್ ಡೈಮೆನ್ಷನ್ ಕ್ರಿಯೇಟ್ ಆಗ್ಲೇಬೇಕಾಗತ್ತೆ. ದೆನ್ ದೀಸ್ ಕಾನ್ಶಿಯಸ್ನೆಸ್ ಫ್ರೀ ವಿಲ್ ಇದೆ ನಮ್ಗೆ. ನಾನು ಒಂದು ಮನೆ ಕಟ್ಟಾಗ ಕೆನ್ ಐ ಟೆಲ್ ಮೈ ಕಿಡ್ ಈ ಜಾಗದಲ್ಲೇ ಆಟ ಆಡ್ಕೊಳ್ಳಿ, ಇಲ್ಲ ಅಂದ್ರೆ ಅದು ಕತ್ತಿ ಇದೆ ಅಲ್ಲಿ ಹೋಗಿದ್ರೆ ಏನೋ ಒಂದು ಆಗುತ್ತೆ, ಇಲ್ಲೇ ಇರ್ಲಿ ಅಂತ ಹೇಳ್ತಾರೆ. ಅದೇ ತರ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ದೇ ಆರ್ ಲಿವಿಂಗ್ ಡೈಮೆನ್ಷನ್ಸ್. ಭೂಲೋಕ ಭೂಲೋಕ ಇಲ್ಲಿ ಎಂಜಾಯ್ ಮಾಡಿ. ಫಾಲನ್ ಏಂಜಲ್ಸ್ ಅಂತ ನಾವು ಏಂಜಲೇ ದೇವ್ರೆ. ಕೆಲವೊಂದು ಸೋಲ್ಸ್ ಅಲ್ಲಿ ಯಾಕೆ ಹೋಗ್ಬಾರ್ದು ಅಂತ ಬನ್ನಿ. ದೆನ್ ಒನ್ಸ್ ಯು ಕಮ್ ಟು ಲೋವರ್ ಫ್ರೀಕ್ವೆನ್ಸೀಸ್ ಕನೆಕ್ಷನ್ ಲಾಸ್ ಆಗುತ್ತೆ. ಲೋವರ್ ಫ್ರೀಕ್ವೆನ್ಸಿಗೆ ಹಾಗೆ ನಾವು ಯಾಕೆ ಬಂದಿದ್ದೀವಿ ಅಂದ್ರೆ ವಿ ಆರ್ ಆಲ್ ಲೈಟ್ ವರ್ಕರ್ಸ್ ಟು ಸೇವ್ ದೆಮ್, ಟು ಟೀಚ್ ದೆಮ್. ಪರ್ಪಸ್ ಇದೆ. ನಾವು ಬೈ ಮಿಸ್ ಬಂದಿಲ್ಲ, ಟು ಬ್ರಿಂಗ್ ದೆಮ್ ಬ್ಯಾಕ್ ವಿತ್ ಯು. ನಾವು ಅವ್ರನ್ನ ತಗೊಂಡ್ ಮೇಲೆ ಹೋಗ್ಬೇಕಂತ ಬಂದಿದ್ವಿ. ದೊಡ್ಡ ಸ್ಟೋರಿ ಇದು. ಪಾಠ ಕಲಿಯಕ್ಕೆ ಏನು ಬಂದಿಲ್ಲ. ಇವ್ರು ಆಲ್ರೆಡಿ ನೋ, ನಿಮ್ಗೆ ಗೊತ್ತು, ಬಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ವಲ್ವಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ನೆನಪಾಗ್ತಾ ಇಲ್ಲ. ಸೊ ಜಸ್ಟ್ ರಿಯಲೈಸ್ ಇಟ್ ಮೆಡಿಟೇಷನ್. ಸೊ ವಿ ಆರ್ ಆಲ್ doubtfully gods. We are all gods. We are all masters. Okay. ಹೇಗಿದೆ?